ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿರುವಂತಹ 3ನೇ ಅಧ್ಯಾಯ ಸಂಖ್ಯೆಗಳ ಕತೆ. ಈ ಒಂದು ಅಧ್ಯಾಯದಲ್ಲಿ ನಾವು ಈ ವಿಡಿಯೋದಲ್ಲಿ ನಾವು ಮಾಯನ್ ಸಂಖ್ಯಾ ಪದ್ಧತಿಯನ್ನು ಏನು ಮಾಡೋಣಪ್ಪ ಅಂತಂದರೆ ನೋಡೋಣ ಬನ್ನಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮಾಯನ್ ಸಂಖ್ಯಾ ಪದ್ಧತಿ. ಇದು ಆಧಾರ 20ರ ಪದ್ಧತಿಯ ಹೆಗ್ಗುರುತು ಸಂಖ್ಯೆಗಳ ಆಗಿರ್ತದೆ. ಅಂದ್ರೆ ಆಧಾರ 20ನ್ನು ನಾವು ಬಳಸಿ ಇಲ್ಲಿ ಸಂಖ್ಯೆಗಳನ್ನು ಏನು ಮಾಡ್ತೀವಿ ಅಂತಂದ್ರೆ ಈ ರೀತಿ ಚಿತ್ರರೂಪದಲ್ಲಿ ನಾವೇನು ಮಾಡ್ತೀವಿ, ವ್ಯಕ್ತಪಡಿಸ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಚಿಹ್ನೆಗಳು. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಚಿಹ್ನೆ ಸೊನ್ನೆಯನ್ನು ಏನು ಮಾಡ್ತದೆ, ಸೂಚಿಸ್ತದೆ. ಸೊನ್ನೆ ಇದೊಂಥರ ಚಿಪ್ಪಿನ ಟೈಪ್ ಇಲ್ಲಿ ನಿಮಗೆ ಕಾಣಿಸ್ತಿದೆ, ನೋಡ್ಬೋದು. ಇಲ್ಲಿ ಇದು ಸೊನ್ನೆಯನ್ನು ಸೂಚಿಸ್ತೈತಿ. ಆಮೇಲೆ ಡಾಟ್ 1, ಆಮೇಲೆ ಇಲ್ಲಿ ಗೆರೆ ಕಾಣಿಸ್ತಿದೆಯಲ್ಲ ಈ ಗೆರೆ 5ಅನ್ನು ನಮಗೇನು ಮಾಡ್ತದೆ, ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಚಿಹ್ನೆಗಳನ್ನು ಸೂಚಿಸ್ತೈತಿ. ಒಂದು ಸಂಖ್ಯೆಯನ್ನು ಯಾವ ರೀತಿ ವ್ಯಕ್ತಪಡಿಸೋದು ಇಲ್ಲಿ ಅವರು ಚಿತ್ರರೂಪದಲ್ಲಿ ಕೊಟ್ಟಾರ. ಈ ರೀತಿ ನಾವು ಇದನ್ನೇನು ಮಾಡಬೇಕಾಗೈತಿ, ಈ ರೀತಿ ಲಂಬವಾಗಿ ಅದನ್ನು ಇದು ಮಾಡಬೇಕಾಗ್ತದೆ, ಅಂದ್ರೆ ಸೂಚಿಸಬೇಕಾಗ್ತದೆ. ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಮಾಯನ್ ಜನರು ತಮ್ಮ ಕೈ ಮತ್ತು ಕಾಲಿನ ಒಟ್ಟು 20 ಬೆರಳುಗಳನ್ನು ಬಳಸಿ ಲೆಕ್ಕ ಮಾಡುತ್ತಿದ್ದರು. ಹಾಗಾಗಿ ಇದು ಆಧಾರ 20 ಪದ್ಧತಿ ಅಂತ ಹೆಸರು ಬಂದಿದೆ. ಹಾಗಾದ್ರೆ ಇಲ್ಲಿ ಬಳಸ್ತಕ್ಕಂಥ 3 ಚಿಹ್ನೆ ಯಾವುದು, ಇದೊಂದು, ಡಾಟ್ ಒಂದು, ಈ ಗೆರೆ ಒಂದು. ಸೊ ಈ 3 ಚಿಹ್ನೆಗಳನ್ನು ಬಳಸಿನೇ ಏನು ಮಾಡ್ತಿದ್ರು ಅಂತಂದ್ರೆ ಸಂಖ್ಯೆಗಳನ್ನು ಅವರ ಚಿತ್ರರೂಪದಲ್ಲಿ ಈ ರೀತಿ ಮಾಯನ್ ವ್ಯವಸ್ಥೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಸೊ ಮುಂದಿನ ಪೇಜ್ನಲ್ಲಿ ಅವರು ನಿಮ್ಗೆ ಒಂದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಪೇಜ್ ನಂಬರ್ 80ರಲ್ಲಿ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಾರ. ಈ ಪ್ರಶ್ನೆಗಳನ್ನು ಏನು ಮಾಡಬೇಕಂತಂದ್ರೆ ಮಾಯನ್ ಪದ್ಧತಿಯನ್ನು ಬಳಸಿಕೊಂಡು ಕೆಳಗಿನ ಸಂಖ್ಯೆಗಳನ್ನು ಪ್ರತಿನಿಧಿಸಿ ಅಂತ ಕೊಟ್ಟಿದ್ದಾರೆ. ಒಂದನೇದು ಕೊಟ್ಟಿದ್ದಾರೆ 77 ಅಂತ. ಯಾವ ರೀತಿ ಪ್ರತಿನಿಧಿಸೋದಂತ ನೋಡ್ರಿ. ಇಲ್ಲಿ ನೋಡ್ರಿ 77. ಫಸ್ಟ್ ಕ್ವಶನ್ 77ರಲ್ಲಿ 20 ಎಷ್ಟಿದಾವ ಅಂತ ನಾವು ಮೊದಲು ನೋಡ್ಬೇಕು. 77ರಲ್ಲಿ 20 ಎಷ್ಟಿದಾವ, 3 ಇದಾವ. 23ಲೆ ಎಷ್ಟು, 60. ಉಳಿದಿದ್ದೆಷ್ಟು, 77ರಲ್ಲಿ 60 ಹೋದರೆ 17 ಉಳಿತು. ಸೊ ಇದನ್ನು ನಾವೇನು ಮಾಡ್ಬೇಕಂತಂದ್ರೆ ಈ ರೀತಿ ಸಂಕೇತವನ್ನು ಬಳಸಿ ಗುರುತಿಸ್ಬೇಕು. ನಾವು ಈ ರೀತಿ ಉಲ್ಟಾದಿಂದ ಹೋಗಿ ಇಲ್ಲಿ ನಾವೇನು ಮಾಡಬೇಕಾಗ್ತದೆ, ಚಿಹ್ನೆಗಳನ್ನು ಗುರುತಿಸ್ತಾ ಹೋಗಬೇಕಾಗ್ತದೆ. ಇಲ್ಲಿ ನೋಡ್ಬೋದು 17ರಲ್ಲಿ 5 ಎಷ್ಟಿದಾವ, 3 ಅದಾವ. ಅಂದ್ರೆ 5 3ಲೆ 15. ಈ ಗೆರೆಗಳನ್ನು 3 ಗೆರೆಗಳನ್ನು ಎಳಿಬೇಕು. ಇದೆಷ್ಟಾಯಿತು, 15 ಆಯಿತು. ಆಮೇಲೆ ಇಲ್ಲಿ ಎಷ್ಟು ಉಳಿತು, 2 ಉಳಿತು. ಎರಡು ಡಾಟನ್ನು ನಾವಿಲ್ಲಿ ಇಡಬೇಕಾಗ್ತದೆ. ಇದು 2 ಡಾಟ್. ಇದೆಲ್ಲ ಏನು ಸೂಚಿಸ್ತೈತಿ, 17ಅನ್ನು ಸೂಚಿಸ್ತೈತಿ. ಆಮೇಲೆ 20 ಎಷ್ಟಿದಾವ, 3 ಅದಾವ. ಸೊ ಮೇಲೆ ಎಷ್ಟು ಕೊಡ್ಬೇಕ್ರಿ, ಮೇಲೆ 2 ಡಾಟ್ಗಳನ್ನು ಕೊಡಬೇಕು. ಈ ರೀತಿ ಹಂತ ಹಂತವಾಗಿ ಮಹಡಿಗಳಂತ ಹೇಳ್ತೀವಿ. ಇದು 1ನೇ ಮಹಡಿ, ಇದು 1ನೇ ಮಹಡಿ, ಆಮೇಲೆ ಇದು 2ನೇ ಮಹಡಿ, ಇದು 1ನೇ ಮಹಡಿ, ಇದು 2ನೇ ಮಹಡಿ. ಈ ರೀತಿ ನಾವು ಇದನ್ನು ಹಂತ ಹಂತವಾಗಿ ಸ್ಟೆಪ್ ವೈಸ್ ಇದನ್ನು ಏನು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಮೇಲೆ ಬರಿತಾ ಹೋಗ್ತೀವಿ ಸಂಖ್ಯೆಯನ್ನು. ನೆಕ್ಸ್ಟ್ ಕ್ವಶನ್ 100 ನೋಡ್ರಿ. 2ನೇ ಪ್ರಶ್ನೆ ಏನಿದೆ, 100ರಲ್ಲಿ 20 ಎಷ್ಟಿದಾವ, 20 ಎಷ್ಟಿದಾವ 100ರಲ್ಲಿ, 5 ಇದಾವ. 20 ಎಷ್ಟಿದಾವ, 5 ಇದಾವ. ಸೊ ಅದನ್ನು ಇಂಟು 25 ಇದಾವ. ಉಳಿದಿದ್ದೇನು, 0. ಉಳಿದಿದ್ದೇನಂತಂದರೆ 0, ಏನೂ ಇಲ್ಲ. 100ಕ್ಕೆ 25ಲೆ 100 ಬರ್ತದೆ, ಉಳಿದು 0. ಸೊ ಇದನ್ನು ಯಾವ ರೀತಿ ಗುರುತಿಸೋದು, 0ನ ನಾವು ಇದನ್ನು ನಿಮ್ಗಾಗಲೇ ತೋರಿಸಿದ್ದೆ ಚಿಹ್ನೆಯನ್ನು. ಇದನ್ನು ಈ ರೀತಿ ರೌಂಡ್ ಹಾಕಿ ಈ ಥರ ಚಿಪ್ಪಿನ ಟೈಪ್ ಅಂತ ಹೇಳ್ತೀವಿ. ಇದನ್ನು ಚಿಪ್ಪಿನ ಚಿಹ್ನೆ ಅಂತ ಇದಕ್ಕೆ ಕರಿತೀವಿ ನಾವು. 0ಅನ್ನು ಇಂಡಿಕೇಟ್ ಮಾಡಲಿಕ್ಕೆ ಈ ಒಂದು ಚಿಪ್ಪಿನ ಸಂಕೇತವನ್ನು ನಾವು ಬಳಸ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಇದೇನಿದೆ ಇಲ್ಲಿ ಚಿಪ್ಪಿನ ಸಂಕೇತ 0ಯಿಂದ ಇಂಡಿಕೇಟ್ ಮಾಡ್ತೈತಿ. 20 ಎಷ್ಟಿದಾವ, 5 ಇದಾವೆ. 20 ಎಷ್ಟಿದಾವ, 5. ಚಿಹ್ನೆ ಡಾಟನ್ನು ಬಳಸ್ತೀವಿ. 1 2 3 4 5 ಈ ರೀತಿ ಡಾಟನ್ನು ಬಳಸಿ ನಾವೇನು ಮಾಡ್ತೀವಿ ಅಂತಂದ್ರೆ 100ನ ಲೆಕ್ಕಾಚಾರ ಮಾಡ್ತೀವಿ. 5 ಇತ್ತಂದರೆ ಅದನ್ನು ನಾವೇನು ಮಾಡ್ತಿದ್ವಿ, ಈ ರೀತಿ ಗೆರೆ ಎಳೆದು ಸಹ ಅದನ್ನು ಏನು ಮಾಡ್ತಿದ್ವಿ ಅಂತಂದ್ರೆ ನಾವು ಲೆಕ್ಕಾಚಾರವನ್ನು ಮಾಡ್ತಿದ್ವಿ. 1 ಗೆರೆ ಅಂತಂದರೆ 5. ಸೊ ಆ ರೀತಿ ಸಹ ನಾವೇನು ಮಾಡ್ತಿದ್ವಿ, ಅದನ್ನು ಇಂಡಿಕೇಟ್ನ ಮಾಡ್ತಿದ್ವಿ. ಸೊ ಇದನ್ನು ಈ ರೀತಿ ಬರಿಬೋದು ನೀವು. 0 20 5 ಸಲ ಇದೆ, 100 ಆಯಿತು ಒಟ್ಟು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, 361. 3ನೇ ಪ್ರಶ್ನೆ 361. 361ರಲ್ಲಿ 20 ಎಷ್ಟಿದಾವ ಅಂತ ನೋಡ್ಬೇಕು. 360ರಲ್ಲಿ 20 ಎಷ್ಟಿದಾವ ಅಂತಂದ್ರೆ 18 ಇದಾವೆ. 18 ಇಂಟು 20. 18 ಇಂಟು ಏನಾಯ್ತದ, 20. ಆಮೇಲೆ ಉಳಿದಿದ್ದೆಷ್ಟು, 18 20ಲಿ ಅಂತಂದರೆ 360 ಆಗ್ತದೆ. ಮೇಲೆ ಎಷ್ಟು ಬರಬೇಕು, 1 ಬರಬೇಕಂತಂದ್ರೆ 18 20ಲೆ 360 ಪ್ಲಸ್ 1ಅನ್ನು ಕೂಡಿದರೆ ಏನು ಬರ್ತದೆ ನಮ್ಗೆ,
361 ಬರ್ತದೆ. ನಾವು ಇದನ್ನು 360 ಯಾವ ರೀತಿ ಸ್ಪ್ಲಿಟ್ ಮಾಡಬೇಕು? 18 × 20 ಅಂದರೆ 360 + 1. ಇದನ್ನು ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ನಾವು ಗುರುತಿಸಬೇಕಾಗಿದೆ. ಇಲ್ಲಿ ಎಷ್ಟಿದೆ? 1 ಇದೆ, ಕೆಳಗೆ ಬರೀಬೇಕು. ಸೊ ಇದನ್ನು ಹೇಳೀನಿ, ಕೆಳಗಿನಿಂದ ಮೇಲೆ ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ. ಇದು 1ನೇ ಅಂತಸ್ತು, 2ನೇ ಅಂತಸ್ತು, ಈ ರೀತಿ ಅಂದರೆ 1ರ ಸ್ಥಾನ, 20ರ ಸ್ಥಾನ, 400ರ ಸ್ಥಾನ, ಈ ರೀತಿ ನಾವು ಅದನ್ನು 20ರ ಆಧಾರ ವ್ಯವಸ್ಥೆಯಲ್ಲಿ ಅದನ್ನು ಸೂಚಿಸ್ತೀವಿ. ಸೊ ಮೊದಲು 1ಅನ್ನು ಇಂಡಿಕೇಟ್ ಮಾಡಬೇಕು, ಡಾಟಿಂದ ನಾವು 1ಅನ್ನು ಇಂಡಿಕೇಟ್ ಮಾಡ್ತೀನಿ. ಆಮೇಲೆ ಏನು? 18 × 20 ಅಂದ್ರೆ ಇಲ್ಲಿ ನೋಡಿರಿ, 18ಅನ್ನು ನಾವು ಸೂಚಿಸ್ಬೇಕಂತಂದರೆ ಇಲ್ಲಿ ನೋಡಿರಿ, 1 5 10 15, 5 10 15. ಆಮೇಲೆ 5 10 15 ಆದಮೇಲೆ 3 ಉಳಿತು. 18ರಲ್ಲಿ 5 10 15 ಅಂದರೆ 3, ಅಂದರೆ 20ರನ್ನು ನಾವು 20ರ ಸ್ಥಾನ, ಇದೇನಂತಂದ್ರೆ 1ರ ಸ್ಥಾನ. ಇದು ಎಷ್ಟಿದೆ? 1ರ ಸ್ಥಾನ. ಅದ್ರ ಮೇಲನೇ ಹಂತ 20ರ ಸ್ಥಾನ. ಅದರ ನೆಕ್ಸ್ಟ್ ಹಂತ ಅಂತಂದ್ರೆ 400ರ ಸ್ಥಾನ. ಅಂದರೆ 20ರ ಆಧಾರ ವ್ಯವಸ್ಥೆಯಲ್ಲಿ ನಾವು ಗುರುತಿಸ್ತಾ ಇರುವಾಗ ಇದು 1ರ ಸ್ಥಾನ, ಇದು 20ರ ಸ್ಥಾನ. 20ರ ಸ್ಥಾನದಲ್ಲಿ ನಮಗೆ 18 ಬರಬೇಕು. 20ರ ಸ್ಥಾನದಲ್ಲಿ ನಮಗೆ ಎಷ್ಟು ಬರಬೇಕು? 18 ಬರಬೇಕು. ಈಗ ಎಷ್ಟು ಬಂತು? 5 10 15 ಬಂತು. ಉಳಿದಿದ್ದೆಷ್ಟು? 18ರಲ್ಲಿ 15 3. ಸೊ 3 ಡಾಟನ್ನು ಕೊಟ್ಬಿಡ್ಬೇಕು. 1 2 3. ಹೌದಲ್ಲ? ಇದು 10ರ ಸ್ಥಾನ, ಇದು 20ರ ಸ್ಥಾನ. 20 ಎಷ್ಟದು? 18. 5 10 15 3 18, 1ಕ್ಕೆ 1. ಹೌದಲ್ಲ? ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಕ್ವಶನ್ 361 ಆಯ್ತು ರೀ. ನೆಕ್ಸ್ಟ್ 4ನೇ ಪ್ರಶ್ನೆ ಎಷ್ಟಿದೆ? 721. ಈ 721ರಲ್ಲಿ ನಮಗೆ ಗೊತ್ತಿದೆ 20ರ ಆಧಾರದಲ್ಲಿ ನಾವು 20ರ ಘಾತ 0 ಅಂದರೆ 1, 20ರ ಘಾತ 1 ಅಂದರೆ 20, 20ರ ಘಾತ 2 ಅಂದರೆ 400. ನಮ್ಮ ಮೇಲಿನ ಕ್ವಶನ್ಸಲ್ಲಿ ಎಲ್ಲೂ 400 ಬರುವಂಥ ಸಾಧ್ಯತೆಗಳು ಇರಲಿಲ್ಲ. ಬಟ್ ಈ 721ರಲ್ಲಿ ನಮಗೆ 400 ಅನ್ನೋದು ಐತಲ್ಲ, 400 ಅನ್ನೋದು ಐತಿ. ಎಷ್ಟು? 1 ಐತಿ. 400 2 800 ಆಗ್ತದೆ. ಬಟ್ ಇಲ್ಲಿ 800 ಇಲ್ಲ. 400 ಎಷ್ಟೈತಿ? 1 ಐತಿ. 1 × 400 ಅಂದರೆ 400. ಉಳಿತೆಷ್ಟು? 721ರಲ್ಲಿ 400 ತೆಗೆದ್ರೆ 321 ಉಳಿತು. ಈ 321ರಲ್ಲಿ 20 ಎಷ್ಟಿದಾವೆ ಅಂತಂದ್ರೆ 16 ಇದಾವೆ. 20 ಎಷ್ಟಿದಾವೆ? 16 ಇದಾವೆ. ಉಳಿದಿದ್ದೆಷ್ಟು? 16 20ಲಿ ಅಂದರೆ 320. ಉಳಿದಿದ್ದು ಎಷ್ಟು ಅಂತಂದ್ರೆ 1. ಉಳಿದಿದ್ದು ಎಷ್ಟು ಅಂತಂದರೆ 1. ಇಲ್ಲಿ ನೋಡ್ಬೋದು ನೀವು, 1 × 400 ಅಂದರೆ 400, 16 20ಲಿ ಅಂದರೆ 320 + 1. ಇದನ್ನು ಟೋಟಾಗಿ ಕೂಡಿಸಿದ್ರೆ ಎಷ್ಟಾಯ್ತು ಅಂದರೆ 721 ಆಯಿತು. ಇಲ್ಲಿ ನಮಗೆ ಎಷ್ಟು ಸ್ಥಾನಗಳು ಸಿಕ್ಕು? 1ರ ಸ್ಥಾನ ಸಿಕ್ತು, 20ರ ಸ್ಥಾನ ಸಿಕ್ತು, 400ರ ಸ್ಥಾನವೂ ಸಹ ನಮಗೆ ಇದರಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಈಗ ನೋಡಿರಿ, 1ರ ಸ್ಥಾನದಲ್ಲಿ 1 ಇದೆ ಅಂದರೆ 1ರ ಸ್ಥಾನಕ್ಕೆ ನಾವು 1 ಡಾಟ್ ಕೊಡ್ತೀನಿ. 1ರ ಸ್ಥಾನಕ್ಕೆ 1 ಡಾಟ್. ಇನ್ನು 20ರ ಸ್ಥಾನದಲ್ಲಿ 16 ಐತೆ. 16ನ್ನು ಯಾವ ರೀತಿ ಬರೆಯೋದು ನಾವು? 5 5 5 3 ಸಲ ಬರೆದು 1 ಡಾಟ್ ಕೊಟ್ಟರೆ ಅದು ಎಷ್ಟಾಯ್ತು ರೀ? ಅದು 16 ಆಯಿತು. 1ರ ಸ್ಥಾನ ಬರೆದಿನ ಇಲ್ಲಿ 1 ಡಾಟ್. 20ರ ಸ್ಥಾನದಾಗ 16 ಅದಾವೆ ಅಂದ್ರೆ 5 10 15 ಇದು ಒಂದು ಸೇರಿದರೆ ಎಷ್ಟಾಯ್ತು? 16 ಆಯ್ತು. 400ರ ಸ್ಥಾನದಲ್ಲಿ ಎಷ್ಟೈತಿ? 1 ಡಾಟ್ ಅಂತಂದ್ರೆ 1 ಡಾಟನ್ನು 400ರ ಸ್ಥಾನದಲ್ಲಿ ಕೊಟ್ಬಿಟ್ರೆ ಇದೇನಾಯಿತು? ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ನಾವು ಅಕ್ಷರಗಳನ್ನು ಏನು ಮಾಡ್ಬೋದು ಅಂತಂದರೆ ಈ ರೀತಿಯ ಅಂಕೆಗಳನ್ನು ನಾವೇನು ಮಾಡ್ಬೋದು? ಗುರುತಿಸ್ಬೋದು. ಸೊ ಇದು ಅರ್ಥ ಆಗೈತೆ ಅನ್ಕೊತೀನಿ. ಈ ಮಾಯನ್ ವ್ಯವಸ್ಥೆಯಲ್ಲಿ 20ರ ಆಧಾರವಾಗಿ ನಾವು ಸಂಖ್ಯೆಗಳನ್ನು ಗುರುತಿಸ್ತೀವಿ. ಸೊ ಫಸ್ಟ್ ಸ್ಟೆಪ್ ಇದು ಏನಂತಂದರೆ 1ರ ಆಧಾರ ಅಥವಾ 1ರ ಸ್ಥಾನ. ಇದು ನೆಕ್ಸ್ಟ್ 20ರ ಸ್ಥಾನ. ಅದರ ನೆಕ್ಸ್ಟ್ 400ರ ಒಂದು ಸ್ಥಾನದಲ್ಲಿ ನಾವು ಸಂಖ್ಯೆಗಳನ್ನ ಗುರುತಿಸ್ತೀವಿ. ಸೊ ಇವೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿರಿ, 77ನೇ ಯಾವ ರೀತಿ ಮಾಡ್ಕೊಂಡಿನಿ ನಾನು? 20 × 3 ಅಂತ. ಯಾಕಂದರೆ 3 ಅದಾವೆ ಇಲ್ಲಿ, 20 3 ಇದಾವೆ. ಸೊ 17ನ್ನು 1ರ ಸ್ಥಾನದಲ್ಲಿ ಬರೋದು, 20ನ್ನು 2ರ ಸ್ಥಾನದಲ್ಲಿ ಬರೋದು. ಇದೂ ಅಷ್ಟೆ, ಇದು ಈ ಸ್ಥಾನದಲ್ಲಿ ಬಂದರೆ 20ರದ ಮೇಲೆ ಬಂದೆ. ಸೊ ನಾವು ಕೆಳಗಿನಿಂದ ಮೇಲೆ ಇದನ್ನು ಏನು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಚಿಹ್ನೆಗಳನ್ನು ಬಳಸಿ ಮಾಯನ್ ಪದ್ಧತಿಯಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ಮಾಯನ್ ಪದ್ಧತಿ ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಎಲ್ರಿಗೂ ಧನ್ಯವಾದಗಳು.